ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ದರ್ಶನ್ ಸರ್ ಅಂತಂದರೆ ಎಲ್ಲರಿಗೂ ಮೋಸ್ಟ್ ಇನ್ಸ್ಪಿರೇಷನ್ ಹೀರೋ ಆಗಿದ್ದರು. ಎಷ್ಟೋ ಜನದ ಬಡವರಿಗೆ ಸ್ಫೂರ್ತಿಯಾದಂಥ ಒಬ್ಬ ಪರ್ಸನ್ ಅವರು. ಈಸ್ ಅ ವೆರಿ ಗ್ರೇಟ್ ಪರ್ಸನ್. ಯಾಕಂದರೆ ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ. ಸಹಾಯ ತುಂಬ ಕಮ್ಮಿ, ಕೆಲವೊಬ್ಬರು ಹೀರೋಗಳು ಇದ್ದಾರೆ, ಬಟ್ ಅಷ್ಟೊಂದು ಹೆಲ್ಪಿಂಗ್ ನೇಚರ್ ತುಂಬಾ ಕಾಣೋದು ನಾವು ದರ್ಶನ್ ಸರ್ ಹತ್ರ. ಸೊ ಅಂಥ ಒಬ್ಬ ಹೀರೋಗೆ ಇಂಥ ಪರಿಸ್ಥಿತಿ ಬಂದಿರೋದು ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಒಂದು ಸಹವಾಸ ದೋಷ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆಯ ಫ್ರೆಂಡ್ಸ್ ಇದ್ದರು ಅವರಿಗೆ. ಸೊ ಅವರೆಲ್ಲ ಒಂದು ಸರ್ಕಲ್ ಇತ್ತು. ಸೊ ಅದೆಲ್ಲ ದೂರ ಆಯಿತು. ಸುಜನ್ ಲೋಕೇಶ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ತುಂಬ ಜನ ಇದ್ದರು ಆ ರೀತಿ. ಬಟ್ ಎಲ್ಲರೂ ದೂರ ಆದಮೇಲೆ ಇವ್ರದೇ ಒಂದು ಹೊಸ ಒಂದು ಗ್ರೂಪ್ ಶುರು ಆಯಿತು. ಅದು ಕೆಲವೊಬ್ರು ಹುಡುಗರದು, ಅಂದರೆ ಇವರ ಒಂದು ಹಿಂಬಾಲಕರು ಅಥವಾ ಹುಡುಗರು ಅಂತ ಹೇಳ್ತಾ ಇದ್ರು ಅವರು. ಸೊ ಅವರ ಜೊತೆಲಿದ್ದಾಗ ಅವರಿಗೆ ಒಂದು ಯಾವುದೇ ಒಂದು ಪ್ರತಿಯೊಂದು ಹೆಜ್ಜೆ ಇಡುವಾಗ ಸರಿಯಾದ ಒಂದು ನಿರ್ಧಾರ ತೊಗೊಳಕ್ಕೆ ಹೆಲ್ಪ್ ಮಾಡದೆ ಇರೋರು ತುಂಬ ಜನ ಆಗ್ಬಿಟ್ರು. ಅದ್ರ ಜೊತೆ ಇವರು ಹೆಂಡ್ತಿನ ಕಡೆಗಣಿಸಿ ಯಾವಾಗ ಪವಿತ್ರ ಗೌಡ ಅವರ ಸಹವಾಸ ಮಾಡಿದ್ರು, ಅದು ತುಂಬಾ ತುಂಬಾ ಅತಿರೇಕಕ್ಕೆ ಹೋಗ್ಬಿಡ್ತು. ಅಂತಂದರೆ ತುಂಬಾ ಕಂಪ್ಲೀಟಾಗಿ ವಿಜಯಲಕ್ಷ್ಮಿ ಅವರಿಗೆ ನೆಗ್ಲೆಕ್ಟ್ ಮಾಡ್ತಾಯಿದ್ರು ಮತ್ತು ಪವಿತ್ರ ಗೌಡ ಅವರಿಗೆ ತುಂಬ ಪ್ರಿಫರೆನ್ಸ್ ಕೊಡ್ತಾಯಿದ್ರು. ದರ್ಶನ್ ಸರ್ ವೈಫ್ ಕ್ಷಮಿಸಿದ್ರು, ದೇವ್ರು ಕ್ಷಮಿಸ್ತಾ ಇಲ್ಲ ಅನ್ನೋ ರೀತಿ ಪರಿಸ್ಥಿತಿ ಇದೆ. ಜೈಲಲ್ಲಿ ಗೋಳಾಡ್ತಾ ಇದ್ದಾರೆ, ನೊಂದ್ಕೊಂಡಿದ್ದಾರೆ. ಅದನ್ನು ಕೇಳಿ ನಮಗೆ ನಿಜವಾಗ್ಲೂ ಮೀಡಿಯಾದಲ್ಲಿ ತುಂಬ ಬೇಜಾರಾಗುತ್ತೆ. ಯಾಕೆ ಅಂತಂದರೆ ಒಂದು ಮಿನಿಮಮ್ ಬೇಸಿಕ್ ಬೇಕಾಗಿರುವಂಥ ದಿಂಬಾಗಿರ್ಬೋದು, ಹಾಸಿಗೆ ಆಗಿರ್ಬೋದು, ಪಾಪ ಬಿಸಿಲಲ್ಲಿ ಓಡಾಡಬೇಕು. ಯಾಕಂದರೆ ನನಗೆ ಕಾಲಲ್ಲಿ ಫಂಗಸ್ ಇದೆ, ನನಗೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕಣ್ಣೀರು ಇಡ್ತಿದ್ದಾರೆ ಅಂತ ಅಂದರೆ ಇಂಥ ಒಬ್ಬ ಅಂದರೆ ಒಂದು ಸ್ಯಾಂಡಲ್ವುಡ್ಡಲ್ಲಿ ಈ ಥರ ಒಬ್ಬ ಒಂದು ಪ್ರಖ್ಯಾತ ಫೇಮಸ್ ಹೀರೋಗೆ ಈ ರೀತಿ ತೊಂದರೆ ಆಗಿದ್ದು ತುಂಬಾ ಬೇಜಾರಾಗುತ್ತೆ. ಅಂದರೆ ಅವರ ಒಂದು ದುಡುಕು ನಿರ್ಧಾರ ಇವತ್ತು ಇಂಥ ಮಟ್ಟಿಗೆ ಪರಿಸ್ಥಿತಿ ತಂದಿಟ್ಟಿದೆ.